ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ವಿಶ್ವದ 2024ರ ಟಾಪ್ 10 ಸೆಣಬು ಉತ್ಪಾದಿಸುವ ದೇಶಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಸೆಣಬನ್ನು ಸಾಮಾನ್ಯವಾಗಿ ಗೋಲ್ಡನ್ ಫೈಬರ್ ಎಂದು ಕರೆಯಲಾಗುತ್ತದೆ. ಇದು ವಿಶ್ವದಾದ್ಯಂತ ಗಮನಾರ್ಹ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಬಹುಮುಖ ಮತ್ತು ಪರಿಸರ ಸ್ನೇಹಿ ನೈಸರ್ಗಿಕ ನಾರಿನಂತೆ ಸೆಣಬು ಜವಳಿ, ಪ್ಯಾಕೇಜಿಂಗ್ ಮತ್ತು ಕೃಷಿ ಸೇರಿದಂತೆ ವಿವಿಧ ಕೈಗಾರಿಕೆಗಳಲ್ಲಿ ವ್ಯಾಪಕವಾದ ಅಪ್ಲಿಕೇಶನನ್ನು ಕಂಡುಕೊಳ್ಳುತ್ತವೆ. ವಿಶ್ವದ ಅತಿ ದೊಡ್ಡ ಸೆಣಬು ಉತ್ಪಾದಕ ಎಂದರೆ 2024ರಲ್ಲಿ ಜಾಗತಿಕ ಸೆಣಬು ಮಾರುಕಟ್ಟೆಗೆ ಸರಿಸುಮಾರು 1,70,000 ಟನ್ ಕೊಡುಗೆ ಮೂಲಕ ಭಾರತವು ವಿಶ್ವದ ಅತಿ ದೊಡ್ಡ ಸೆಣಬು ಉತ್ಪಾದಕವಾಗಿ ತನ್ನ ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದನ್ನು ಮುಂದುವರಿಸಿದೆ. ಅನುಕೂಲಕರ ಮಣ್ಣಿನ ಪರಿಸ್ಥಿತಿಗಳು, ಬೆಚ್ಚಗಿನ ತಾಪಮಾನಗಳು ಮತ್ತು ಸೆಣಬಿನ ಕೃಷಿಯ ದೀರ್ಘಕಾಲದ ಸಂಪ್ರದಾಯದೊಂದಿಗೆ ಭಾರತದ ಸೆಣಬು ಉದ್ಯಮವು ವಿಶೇಷವಾಗಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ಗಂಗಾ ನದಿಯ ಮುಖಜ ಭೂಮಿಗೆ ತನ್ನ ಸಾಮೀಪ್ಯವನ್ನು ಹತೋಟಿಯಲ್ಲಿಟ್ಟುಕೊಂಡು ಭಾರತವು ಜಾಗತಿಕವಾಗಿ ಅತಿ ಹೆಚ್ಚು ಸೆಣಬು ಮತ್ತು ಸೆಣಬು ಮೂಲದ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ. ವಾರ್ಷಿಕವಾಗಿ ಒಟ್ಟು 1.97 ಮಿಲಿಯನ್ ಟನ್ಗಳು ಸುಸ್ಥಿರ ಕೃಷಿ ಪದ್ಧತಿಗಳಿಗೆ ಒತ್ತು ನೀಡುತ್ತಾ ಸೆಣಬಿನ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನಮಾನವನ್ನು ಗಟ್ಟಿಗೊಳಿಸುವ ಸಂದರ್ಭದಲ್ಲಿ ಭಾರತವು ಪರಿಸರ ಸ್ನೇಹಿ ಸರಕುಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುತ್ತದೆ. 1,70,000 ಟನ್ಗಳಷ್ಟು ಸೆಣಬಿನ ಉತ್ಪಾದನೆಯೊಂದಿಗೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಸೆಣಬಿನ ಉತ್ಪಾದಕ ಎಂಬ ಬಿರುದನ್ನು ಹೊಂದಿದೆ. ನಂತರ ಬಾಂಗ್ಲಾದೇಶ, ಉಜ್ಬೇಕಿಸ್ತಾನ್, ಚೀನಾ ಮತ್ತು ನೇಪಾಳ ಈ ಪಟ್ಟಿಯಲ್ಲಿವೆ. ಸೆಣಬಿನ ಉತ್ಪಾದನೆಯಲ್ಲಿ ಎರಡನೇ ಅತಿ ದೊಡ್ಡ ದೇಶ ಎಂದರೆ ಬಾಂಗ್ಲಾದೇಶ. ಸೆಣಬು ಉತ್ಪಾದನೆಯಲ್ಲಿ ವಾರ್ಷಿಕವಾಗಿ 16,81,939 ಟನ್ಗಳಷ್ಟು ಸೆಣಬು ಉತ್ಪಾದನೆಯನ್ನು ಮಾಡುತ್ತದೆ. ಇದು ಕೃಷಿ ಮತ್ತು ಆರ್ಥಿಕ ಭೂದೃಶ್ಯವು ಸೆಣಬಿನ ಉತ್ಪಾದನೆಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ರಾಷ್ಟ್ರವು ಪರಿಸರ ಸ್ನೇಹಿ ಅಭ್ಯಾಸಗಳಿಗೆ ಒತ್ತು ನೀಡುತ್ತದೆ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಗಮನಾರ್ಹವಾಗಿ ಹೂಡಿಕೆ ಮಾಡುತ್ತದೆ. ಅದರ ಸೆಣಬಿನ ವಲಯದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಗಂಗಾ ನದಿಯ ಮುಖಜ ಭೂಮಿಯ ಪ್ರವೇಶದೊಂದಿಗೆ ಜಾಗತಿಕ ಸೆಣಬು ಉತ್ಪಾದನೆಯಲ್ಲಿ ಬಾಂಗ್ಲಾದೇಶವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ನಾವೀನ್ಯತೆ ಮತ್ತು ಸುಸ್ಥಿರ ಕೃಷಿ ಉಪಕ್ರಮಗಳ ಮೂಲಕ ಬಾಂಗ್ಲಾದೇಶವು ಪರಿಸರ ಜವಾಬ್ದಾರಿಗೆ ತನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ. ಹಸಿರು ಭವಿಷ್ಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ. ವಿಶ್ವದ ಮೂರನೇ ಅತಿ ದೊಡ್ಡ ಸೆಣಬು ಉತ್ಪಾದಿಸುವ ದೇಶ ಉಜ್ಬೇಕಿಸ್ತಾನ್. ಇದು ವಾರ್ಷಿಕವಾಗಿ 19,099 ಟನ್ ಇಳುವರಿಯನ್ನು ನೀಡುತ್ತದೆ. ಅದರ ತುಲನಾತ್ಮಕವಾಗಿ ಸಾಧಾರಣ ಉತ್ಪಾದನೆಯ ಹೊರತಾಗಿಯೂ ಉಜ್ಬೇಕಿಸ್ತಾನ್ ತನ್ನನ್ನು ಕಾರ್ಯತಂತ್ರದ ವೈವಿಧ್ಯೀಕರಣದ ಪ್ರಯತ್ನಗಳ ಮೂಲಕ ಪ್ರತ್ಯೇಕಿಸುತ್ತದೆ. ದೇಶದಲ್ಲಿ ಸೆಣಬಿನ ಕೃಷಿಯು ಜಾಗತಿಕ ಪರಿಸರ ಉದ್ದೇಶಗಳನ್ನು ಬೆಂಬಲಿಸುವುದಲ್ಲದೆ ಸ್ಥಳೀಯ ಕೃಷಿಯನ್ನು ಬಲಪಡಿಸುತ್ತದೆ. 2024ರಲ್ಲಿ ಟಾಪ್ 10 ಸೆಣಬು ಉತ್ಪಾದಿಸುವ ದೇಶಗಳ ಪಟ್ಟಿಯನ್ನು ನೋಡೋಣ. ಮೊದಲನೇ ದೇಶವಾದ ಭಾರತ 17,20,000 ಮೆಟ್ರಿಕ್ ಟನ್ಗಳಷ್ಟು ಸೆಣಬನ್ನು ಉತ್ಪಾದಿಸುತ್ತದೆ. ಬಾಂಗ್ಲಾದೇಶ 16,81,939 ಮೆಟ್ರಿಕ್ ಟನ್, ಉಜ್ಬೇಕಿಸ್ತಾನ್ 19,099, ಚೀನಾ 15,700, ನೇಪಾಳ 10,451 ಮೆಟ್ರಿಕ್ ಟನ್, ದಕ್ಷಿಣ ಸೂಡಾನ್ 3,720 ಮೆಟ್ರಿಕ್ ಟನ್,
ಜಿಂಬಾಬ್ವೆ 2692 ಮೆಟ್ರಿಕ್ ಟನ್, ಈಜಿಪ್ಟ್ 2283 ಮೆಟ್ರಿಕ್ ಟನ್, ವಿಯಟ್ನಾಂ 428 ಮೆಟ್ರಿಕ್ ಟನ್, ಭೂತಾನ್ 343 ಮೆಟ್ರಿಕ್ ಟನ್ಗಳಷ್ಟು ಸೆಣಬನ್ನು ಉತ್ಪಾದಿಸುತ್ತವೆ. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.